ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇಡೀ ಜಗತ್ತಲ್ಲಿ ಕ್ರೌರ್ಯಗಳು ವಿಜೃಂಭಣೆ ಮಾಡ್ತಾ ಇದ್ರೆ, ಅನ್ಯಾಯ ಆಗ್ತಾ ಇದ್ರೆ, ಯಾವುದೋ ಒಂದು ದೇಶ ಅಮಾಯಕ ದೇಶಗಳ ಮೇಲೆ, ಬಡ ದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರೆ, ರಕ್ತಪಾತವನ್ನ ಮಾಡ್ತಾ ಇದ್ರೆ, ಅದನ್ನ ಖಂಡಿಸುವುದು, ಅದನ್ನ ಕೇಳುವುದು, ಅದರ ಬಗ್ಗೆ ಆ ಯುದ್ಧವನ್ನ ನಿಲ್ಲಿಸುವಂತೆ ಏನು ದನಿ ಎತ್ತೋದು ನಮ್ಮ ಭಾರತದ ಕೆಲಸ. ಮೊದಲಿನಿಂದಲೂ ಭಾರತ ಅದನ್ನ ಮಾಡ್ತಾ ಬಂದಿದೆ. ಆದರೆ ಮೋದಿ ಸರ್ಕಾರದ ಈ ಅವಧಿಯಲ್ಲಿ ಭಾರತ ಅಂಥ ಒಂದು ರಾಜತಾಂತ್ರಿಕ ನಾಯಕ ಸ್ಥಾನವನ್ನ ವಿಶ್ವಶಾಂತಿ ದೂತ ಅನ್ನುವಂಥ ಪಟ್ಟ ಭಾರತಕ್ಕಿತ್ತು. ಅಲಿಪ್ತ ನೀತಿಯ ನಾಯಕ ಅನ್ನುವಂಥ ಪಟ್ಟ ಭಾರತಕ್ಕಿತ್ತು. ಆದರೆ ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ ಇವತ್ತು ಅಂತಹ ಪಟ್ಟ, ಅಂತ ಒಂದು ಭಾರತಕ್ಕಿರುವ ಒಂದು ಮಾನ್ಯತೆ ಇವತ್ತು ಕುಸಿದು ಬಿದ್ದಿದೆ. ಕಾರಣ ಏನು ಅಂದ್ರೆ, ಇಸ್ರೇಲ್ ಅನ್ನುವ ಈ ಕೊಲೆಗಡುಕ ದೇಶ, ಅವನಿದಾನಲ್ಲ, ಅವನು ನೇತಾನ್ಯಾಹು ಅನ್ನುವಂತ ಮಕ್ಕಳ ಕೊಲೆಗಾರ, ಆಮೇಲೆ ವಾರ್ ಕ್ರಿಮಿನಲ್. ಈ ಮನುಷ್ಯ, ಇವನಿಗೆ ಅದೆಷ್ಟು ರಕ್ತದ ಹಪಾಹಪಿ ಇದೆ ಅಂದ್ರೆ ಇನ್ನೂ ನಿಂತಿಲ್ಲ, ಇನ್ನೂ ಇವನ ರಕ್ತದ ಹಪಾಹಪಿ ನಿಂತಿಲ್ಲ. ಸತತವಾಗಿ ಪ್ಯಾಲೆಸ್ತೇನ್ನ ಗಾಜಾದ ಮೇಲೆ ದಾಳಿ ಮಾಡುವ ಮೂಲಕ ಅಲ್ಲಿನ ಮಕ್ಕಳ, ಅಲ್ಲಿನ ಹೆಣ್ಣು ಮಕ್ಕಳ, ನಾಗರಿಕರ ಮತ್ತೆ ಪುಟ್ಟ ಕಂದಮ್ಮಗಳು, ಸಣ್ಣ ಸಣ್ಣ ಕಂದಮ್ಮಗಳ ಮೇಲೂ ಕೂಡ ದಾಳಿ ಮಾಡಿ ಒಂದು ರೀತಿ ನರರಾಕ್ಷಸನಾಗಿ ರೂಪುಗೊಂಡಿದ್ದಾನೆ. ನರಮೇಧವನ್ನೇ ನಡೆಸಿದ್ದಾನೆ. ಇದು ಕೇವಲ ನಾನಷ್ಟೇ ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆ ಇಸ್ರೇಲ್ ಗಾಜಾದ ಮೇಲೆ ನಡೆಸಿರುವ ಈ ದಾಳಿ ಒಂದು ರೀತಿ ನರಮೇಧ ಅಂತ ಹೇಳಿದೆ. ಇಷ್ಟೆಲ್ಲ ಕ್ರೌರ್ಯ ನಡೀತಾ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳು ಈ ಕ್ರೌರ್ಯವನ್ನ ಖಂಡಿಸಿವೆ ಮತ್ತು ಈ ದಾಳಿ, ಈ ಯುದ್ಧ ನಿಲ್ಲಬೇಕು ಅಂತೇಳಿ ಎಲ್ಲ ಆಗ್ರಹಿಸ್ತಾ ಇದ್ದಾವೆ. ಆ ದೇಶಗಳ ಹೆಸರು ಹೇಳ್ತೀನಿ ನೋಡಿ. ಆ ಎಲ್ಲ ದೇಶಗಳು ನಿಲ್ಲಬೇಕು, ಇಂಥ ದಾಳಿ ಆಗಬಾರ್ದು, ಮನುಕುಲದ ಮನುಷ್ಯರ ಮೇಲೆ ನಡೆಯುವಂತ ಇಂಥ ದಾಳಿ ನಡಿಕೂಡ್ದು ಅಂತ ಹೇಳ್ತಾ ಇದ್ದಾವೆ ನೋಡಿ. ಇರಾನ್, ದಕ್ಷಿಣ ಆಫ್ರಿಕಾ, ಯುರೋಪಿನ ರಾಷ್ಟ್ರಗಳು, ಐರ್ಲ್ಯಾಂಡು, ಸ್ಪೇನು, ನಾರ್ವೆ, ಸ್ಲೋವೇನಿಯಾ, ಕೊಲಂಬಿಯಾ, ಬ್ರೆಜಿಲ್, ಚಿಲಿ, ಟರ್ಕಿ, ಈಜಿಪ್ಟ್, ಚೀನಾ, ಎಲ್ಲ ದೇಶಗಳು ಕೂಡ ಆಗ್ರಹಿಸ್ತಾ ಇದ್ದಾವೆ ಈ ಯುದ್ಧ ನಿಲ್ಲಬೇಕು ಅಂತ. ಯಾಕಂದ್ರೆ ಅವರಿಗೆ ಒಂದು ಜೀವಪರವಾದಂಥ ಕಾಳಜಿ ಇದೆ. ಮಕ್ಕಳು ಬದುಕಬೇಕು, ಅಲ್ಲಿನ ನಾಗರಿಕರು ಚೆನ್ನಾಗಿರಬೇಕು ಅಂತೇಳಿ ಒಂದು ಆಗ್ರಹ ಇದೆ. ಆದರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಒಂದು ಮಾತು ಕೂಡ ಆಡಿಲ್ಲ, ತೊಟಿಕ್ ಪಿಟಿಕ್ ಅಂದಿಲ್ಲ. ಆಹಾಹಾ, ಎಂಥ ಪ್ರಧಾನಿಯನ್ನು ನಾವು ಪಡೆದ್ವಿ. ಜಗತ್ತಿನ ಬೇರೆ ಬೇರೆ ದೇಶಗಳು ಇಂಥ ಕ್ರೌರ್ಯವನ್ನ ಖಂಡಿಸ್ತಾ ಇದ್ದಾವೆ. ಆದ್ರೆ ಈ ಮನುಷ್ಯ ಈ ಎರಡೂ ದೇಶಗಳಿಗೆ ಮಂಡಿಯೂರಿ ಅಮೆರಿಕ ಮತ್ತು ಇಸ್ರೇಲ್ ಅದೇನ್ ಇಷ್ಟನೋ, ಇಸ್ರೇಲ್ ಅಂದ್ರೆ ಅದೇನ್ ಇಷ್ಟನೋ, ಅಮೆರಿಕ ಅಂದ್ರೆ ಅದೇನ್ ಇಷ್ಟನೋ, ಈ ಎರಡೂ ದೇಶಗಳು ಹೆಂಗ್ ಹೇಳ್ತಾವ ಹಂಗೆ ಕೇಳ್ತಾವ. ನೀನ್ ತಲೆ ಅಲ್ಲಾಡ್ಸು ಬಸವಣ್ಣ ಅಂದ್ರೆ ತಲೆ ಅಲ್ಲಾಡಿಸ್ಬೇಡ ಅಂದ್ರೆ ತಲೆ ಅಲ್ಲಾಡ್ಸ. ಮಂಡಿಯೂರಿ ಭಾರತಕ್ಕೆ ಜಾಗತಿಕವಾಗಿ ಇರುವಂತಹ ಒಂದು ಗೌರವ, ಒಂದು ಮಾನ್ಯತೆ, ಒಂದು ದಕ್ಷತೆಯನ್ನ ಎಲ್ಲ ಹಾಳು ಮಾಡಿಬಿಟ್ರು ನರೇಂದ್ರ ಮೋದಿ. ಇಷ್ಟೂ ದೇಶಗಳು ಖಂಡಿಸುವಾಗ ನಾನು ವಿಶ್ವಗುರು ಅಂತೇಳಿ ತನಗ್ ತಾನೇ ಪಟ್ಟವನ್ನ ಕಟ್ಕೊಂಡು, ತನಗ್ ತಾನೇ ಹೊಗಳ್ಕೊಂಡು, ತನ್ನ ಪಟಾಲಂಗೆ ಹೇಳಿ, ತಮ್ಮ ಮಬ್ಬು ಭಕ್ತರಿಗೆ ಹೇಳಿ ತಟ್ಟೆಲ್ಲ ಬಡಿಸ್ಕೊಂಡು ಹೊಗಳಿಸಿಕೊಳ್ಳುವ ಈ ನರೇಂದ್ರ ಮೋದಿ ಅವರಿಗೆ ಗಾಜಾದ ಮೇಲೆ ನಡೀತಿರುವಂತ ಈ ಕ್ರೌರ್ಯ, ಈ ರಾಕ್ಷಸಿತನ ಗೊತ್ತಾಗ್ತಾ ಇಲ್ವಾ? ಅದ್ರ ಬಗ್ಗೆ ಒಂದು ಮಾತಾಡ್ತಿಲ್ಲ ಅಂತಂದ್ರೆ ನನ್ನ ದೇಶದ ಪ್ರಧಾನಿ ಬಗ್ಗೆ ನನಗೆ ಶೇಮ್ ಅನ್ಸುತ್ತೆ. ಎಂತ ಪ್ರಧಾನಿನ ಪಡ್ಕೊಂಡ್ಬಿಟ್ವಲ್ಲಪ್ಪ. ನಮ್ಮ ದೇಶದಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡಲ್ಲ ಬಿಡಿ. ರೈತರು ಹೋರಾಟ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ವಿದ್ಯಾರ್ಥಿಗಳು ಬದುಕು ಹಾಳಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಕೊನೆ ಪಕ್ಷ ಜಾಗತಿಕವಾದ್ರೂ ಭಾರತಕ್ಕೊಂದು ಮರ್ಯಾದೆ ಉಳಿಸ್ರಪ್ಪ ಅಂದ್ರೆ ಅದನ್ನೂ ಮಾಡ್ತಾ ಇಲ್ಲ. ಸ್ನೇಹಿತರೆ ನೋಡಿ, ಈ ನೇತಾನ್ಯಾಹು ಮತ್ತು ಇಸ್ರೇಲ್ ದೇಶ, ಪ್ಯಾಲೆಸ್ತೇನ್ಗೆ ಇವರೆಲ್ಲ ಬಂದವರು. ಇಸ್ರೇಲ್ ಎಲ್ಲಿಂದನೋ ಬಂದಂಥದ್ದು. ಇವರು ಅಲೆಮಾರಿಗಳು. ಈ ಹಿಟ್ಲರ್ ಇವ್ರ ಮೇಲೆ, ಯಹೂದ್ಯರ ಮೇಲೆ ಒಂದು ದಾಳಿ ಮಾಡಿದಾಗ ಅವನು ಮಾಡಿದ್ದು ತಪ್ಪೆ, ಅವನು ಮಾರಣ ಮಾಡ್ದ. ಇವರು ಜೀವವನ್ನ ಉಳಿಸ್ಕೊಳ್ಳೋ ಸಲುವಾಗಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಪರದಾಡ್ಕೊಂಡು ಕೊನೆಗೆ ಇಲ್ಲಿ ಪ್ಯಾಲೆಸ್ತೇನಿಗೆ ಬಂದು ಸೆಟ್ಲ್ ಆಗ್ಬಿಟ್ರು. ಕೊನೆಗೆ ಅಲ್ಲೇ ಇಲ್ಲಿಗೆ ಬಂದು ಅವರ ಭೂಮಿಯನ್ನೇ ಅವರನ್ನೇ ಒಕ್ಕಲೆಬ್ಬಿಸೋ ಕೆಲಸವನ್ನ ಮಾಡ್ಬಿಟ್ರು. ಯಾರು? ಇಸ್ರೇಲ್ನರು. ಇವತ್ತು ಗಾಜಾದ ಮೇಲೆ ಇವರ ಮಾರಣ ಹೋಮ ಯಾವ ಮಟ್ಟಕ್ಕೆ ರಾಕ್ಷಸಿತನ ಇದೆ ಅಂತಂದ್ರೆ ನೋಡಿ, ನಿಮ್ಗೆ ಹೇಳ್ತೀನಿ. ಸುಮಾರು ಈ ಸಂಘರ್ಷದಲ್ಲಿ ಇಸ್ರೇಲ್ನ ಮಿಲಿಟರಿ ದಾಳಿಗಳು ಮತ್ತೆ ಅವ್ರು ಕೊಡುವಂತ ಹಿಂಸೆ, ಕ್ರೌರ್ಯಕ್ಕೆ 20,000ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ, 44,000 ಮಂದಿ ಗಾಯಗೊಂಡಿದ್ದಾರೆ. ಇನ್ನೂ ಒಂದು ವರದಿ ಹೇಳುತ್ತೆ, 2023 ಅಕ್ಟೋಬರ್ 7ರಿಂದ
2025 ಅಕ್ಟೋಬರ್ ವರೆಗೆ ಸುಮಾರು 73,000ಕ್ಕೂ ಹೆಚ್ಚು ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. ಹತ್ತತ್ತ 1 ಲಕ್ಷ ಇನ್ನೂ ನಡೀತಾ ಇದೆ. ಅಲ್ಲಿನ ಆರೋಗ್ಯ ಸಚಿವಾಲಯ ಇದರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಆಮೇಲೆ ಇವರ ದಾಳಿಗಳು ನೋಡಿ, ಯುದ್ಧಕ್ಕೆ ಒಂದು ನೀತಿ ಇರುತ್ತೆ, ಯುದ್ಧಕ್ಕೊಂದು ನೀತಿ ಇರುತ್ತೆ. ಯುದ್ಧ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಪ್ರದೇಶದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ಯುದ್ಧ ನಿಲ್ಲಿಸೋದಕ್ಕೆ ಹೇಗೆ ಮಾತುಕತೆ ಮಾಡ್ಕೋಬೇಕು ಅಂತ. ಆದರೆ ಈ ಪ್ಯಾಲೆಸ್ತೇನು, ಈ ಕ್ರೂರಿ ದೇಶಕ್ಕೆ ನಮ್ಮ ದೇಶದ ಪ್ರಧಾನಿ ಬೆಂಬಲ. ಅಲ್ಲಿ ಹೋಗಿ ಪದಕ ತಗೊಂಡು ಆ ದೇಶದ ಪರವಾಗಿ ನಿಂತಿದ್ದಾನೆ ನಮ್ಮ ದೇಶದ ಪ್ರಧಾನಿ. ಈ ಕ್ರೂರಿ ದೇಶ ಟಾರ್ಗೆಟ್ ಮಾಡೋದು ಏನು ಗೊತ್ತಾ? ಶಾಲೆಗಳನ್ನು ಟಾರ್ಗೆಟ್ ಮಾಡಿದ್ದಾರೆ, ಆಸ್ಪತ್ರೆಗಳು, ವಸತಿ ಸಮುಚ್ಚಯಗಳು, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ನಾಶ ಮಾಡೋದು, ವಿದ್ಯುತ್, ಕನಿಷ್ಠ ವೈದ್ಯಕೀಯ ಸೌಲಭ್ಯ ಯಾವುದು ಸಿಗ್ತಾ ಇಲ್ಲ. ಸ್ನೇಹಿತರೆ, ಆ ಗಾಜಾದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಅಲ್ಲಿ ಸಣ್ಣ ಸಣ್ಣ ಕಂದಮ್ಮಗಳು ತಿನ್ನೋದಕ್ಕೆ ಊಟ ಇಲ್ಲ, ಮತ್ತೆ ಪೌಷ್ಟಿಕಾಂಶದ ಕೊರತೆ, ಆಹಾರ ಇಲ್ಲ. ಒಂದು ರೀತಿ ನರಕ ಯಾತನೆ, ಜೀವಂತವಾಗಿ ನರಕ ಯಾತನೆಯನ್ನ ಗಾಜಾದ ನಾಗರಿಕರು, ಅಲ್ಲಿನ ಸಣ್ಣ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಅನುಭವಿಸ್ತಿದ್ದಾರೆ. ಇವನು ಹೇಳ್ತಾನೆ, ಇವನು ನೇತಾನ್ಯಾಹು, ನಾವು ಸಂಪೂರ್ಣವಾಗಿ ಪ್ಯಾಲೆಸ್ತೇನರನ್ನ ನಾಶ ಮಾಡಿಬಿಡ್ತೀವಿ ಅಂತ. ಎಲ್ಲರನ್ನ ನಾಶ ಮಾಡಿ ಇವನೊಬ್ಬ ಬದುಕಬೇಕು. ಎಷ್ಟು ಕ್ರೌರ್ಯದ ಹಪಹಪಿ ಇವ್ರಿಗೆಲ್ಲ, ನರರಾಕ್ಷಸರು ಇವರೆಲ್ಲ. ಇಂಥ ನರರಾಕ್ಷಸರಿಗೆ ನಮ್ಮ ದೇಶದ ಪ್ರಧಾನಿ, ಅಬ್ಬಬ್ಬ, ನನ್ನ ದೇಶಕ್ಕೆ ಎಂಥ ಗೌರವವಿತ್ರಿ, ಜಾಗತಿಕವಾಗಿ ನನ್ನ ದೇಶಕ್ಕೆ ಎಂಥ ಗೌರವ ಇತ್ತು. ಜಗತ್ತಲ್ಲಿ ಎಲ್ಲೇ ಅನ್ಯಾಯಗಳಾಗ್ಲಿ, ಯುದ್ಧಗಳಾಗ್ಲಿ, ಗಲಭೆಗಳಾಗ್ಲಿ, ಅಲ್ಲೆಲ್ಲ ಶಾಂತಿ ದೂತನಾಗಿ ನನ್ನ ದೇಶ ಮಾತಾಡ್ತಾ ಇತ್ತು. ಆ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳ್ತಾ ಇತ್ತು. ಈ ದೇಶದ ಪ್ರಧಾನಿಗೆ ಒಂದು ಧ್ವನಿ ಎತ್ತ ಯೋಗ್ಯತೆ ಇಲ್ಲ, ಒಂದು ಧ್ವನಿ. ಈಗ ಈ ವಿಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಒಂದು ಲೇಖನಕ್ಕೆ, ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ಒಂದು ಲೇಖನವನ್ನು ಕೂಡ ಬರೆದಿದ್ದಾರೆ. ಮೌನದ ಏಕೈಕ ಧ್ವನಿ, ಆ ಒಂದು ಟೈಟಲ್ ಅಲ್ಲಿ ಲೇಖನ ಬರೆದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಎಂಥ ದೇಶ, ಭಾರತ ಈ ವಿಚಾರದಲ್ಲಿ ಧ್ವನಿ ಎತ್ತದೆ, ನಿಷ್ಕ್ರಿಯತೆಯನ್ನು ತೋರಿದೆ. ಇದು ಒಳ್ಳೆಯದಲ್ಲ. ಭಾರತ ಈ ಗಾಜಾದ ಮೇಲೆ ಆಗ್ತಿರುವಂಥ ಇಸ್ರೇಲ್ನ ಈ ದಾಳಿಯ ಕುರಿತು ಖಂಡಿಸಬೇಕು, ಮಾತಾಡಬೇಕು, ಅಲ್ಲಿನ ಜನರಿಗೆ ನೆರವು ಕೊಡಬೇಕು, ರಕ್ಷಣೆಗೆ ಹೋಗ್ಬೇಕು. ಭಾರತ ಈ ವಿಚಾರದಲ್ಲಿ ತುಂಬಾ ಕೆಳಮಟ್ಟಕ್ಕೆ ಹೋಗಿದೆ ಅಂತೇಳಿ ಸೋನಿಯಾ ಗಾಂಧಿ, ಬಹುಶಃ ರಾಜಕೀಯದಲ್ಲಿ ಅವರು ಹೆಚ್ಚು ಕಾಣಿಸ್ಕೊಳ್ಳಲ್ಲ, ಹೆಚ್ಚು ಮಾತಾಡಲ್ಲ, ಆದರೆ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಕಾಡಿದೆ. ಮನುಷ್ಯರಾದವರಿಗೆ ಇಂಥ ನರಮೇಧಗಳು ನಡೆದಾಗ ಅದು ಕಾಡ್ತವಪ್ಪ. ಈ ಪ್ರಧಾನಿಗೆ ಕಾಡಲ್ಲ. ಏನು ಆರಾಮಾಗಿ ಟೂರ್ ಹೊಡ್ಕೊಂಡು ಅಲ್ಲೆಲ್ಲ ಹೋಗ್ಕೊಂಡು ಮೆಲೋಡಿ ಚಾಕ್ಲೇಟ್ ಇಟ್ಕೊಂಡು ವಿಶ್ವ ಪರ್ಯಟನೆ ಮಾಡ್ಕೊಂಡು, ಯಾರ್ದೋ ದುಡ್ಡು, ಏನು ಸ್ವಂತ ದುಡ್ಡ, ವಿದೇಶಕ್ಕೆ ಹೋಗೋದು, ಪ್ರವಾಸ ಮಾಡ್ಕೊಳ್ಳೋದು. ಒಂದು ಜಾಗತಿಕವಾಗಿ ವಿಶ್ವನಾಯಕ ಭಾರತಕ್ಕೊಂದು ಒಳ್ಳೆ ಗೌರವ ಇದೆ ಕಣ್ರಿ. ಭಾರತ ಅನಾಥ ಅಂದ್ರೆ ರಕ್ಷಣೆ ಬೇಕು ಅಂತ ಬಂದವರಿಗೆ ರಕ್ಷಣೆಯನ್ನು ಕೊಟ್ಟಿದೆ. ಇದೇ ಯಾರಿಗೆ? ಇಸ್ರೇಲರಿಗೆ ರಕ್ಷಣೆ ಕೊಟ್ಟಿದೆ ಭಾರತ. ಮತ್ತೆ ಗಲಭೆಗಳಾದಾಗ ಅಲ್ಲೆಲ್ಲ ಸಮಸ್ಯೆಯನ್ನ ಬಗೆಹರಿಸಿದೆ. ಹಾಗೆ ನೋಡಿದ್ರೆ ಬಹಳ ಪುರಾತನ ಮಿತ್ರ ನಮಗೆ ಪ್ಯಾಲೆಸ್ತೇನ್. ಆಮೇಲೆ ಅರಬ್ ದೇಶಗಳಲ್ಲಿ ನಮ್ಮ ಭಾರತೀಯರು ಅಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಅರಬ್ ದೇಶಗಳು ಈ ದಾಳಿಯನ್ನು ಖಂಡಿಸಿದೆ. ಆದರೆ ಇಸ್ರೇಲ್ ಜೊತೆಗಿನ ಒಂದೇ ಒಂದು ವಿಶ್ವಾಸಕ್ಕಾಗಿ ಇಸ್ರೇಲ್ನಿಂದ ನಮಗೆ ಏನು ಲಾಭ ಇದೆ? ಈ ಇಸ್ರೇಲು ಅಮೆರಿಕದಿಂದ ನಮಗೆ ಯಾವ ಲಾಭ ಇಲ್ಲ, ಎಲ್ಲ ನಷ್ಟನೇ. ಅವರು ಬಾಯಿಗೆ ಬಂದಂಗೆಲ್ಲ ತೆಗಳ್ತಾರೆ. ಅವನು ಟ್ರಂಪ್ ಮೋದಿ ಕಿಲ್ಲರ್ ಅಂತ ಹೇಳ್ತಾನೆ. ಅದು ಯಾವ ಅರ್ಥದಲ್ಲಿ ಹೇಳಿದ್ನೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನು ಇಸ್ರೇಲಿಂದ ನಮಗೆ ಏನು ಲಾಭ ಇದೆ? ಏನು ಲಾಭ ಇರಲಿ, ನಷ್ಟ ಇರಲಿ, ಆದರೆ ಒಬ್ಬ ಮನುಷ್ಯನಾಗಿ ಭಾರತಕ್ಕೊಂದು ಸಂಸ್ಕೃತಿ, ಭಾರತಕ್ಕೊಂದು ಜೀವಪರತೆ, ದಯಾಪರತೆ, ಅನ್ಯಾಯನ ಖಂಡಿಸುವಂತ ಒಂದು ದಿಟ್ಟತನ. ಆಮೇಲೆ 1988ರ ಸಂದರ್ಭದಲ್ಲಿ ಭಾರತ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಪ್ಯಾಲೆಸ್ತೇನ್ ಒಂದು ಸ್ವತಂತ್ರ ದೇಶ ಅಂತೇಳಿ ಗುರುತಿಸಿತ್ತು. ಇಷ್ಟೆಲ್ಲ ಹಿನ್ನೆಲೆ ಇದೆ, ಇಷ್ಟೆಲ್ಲ ಗೌರವವಿದೆ ನನ್ನ ದೇಶಕ್ಕೆ. ಈ ರೀತಿ ಇಸ್ರೇಲ್ ಒಂದು ಕೊಲೆಗಡಕ ದೇಶಕ್ಕೆ, ಇನ್ನೊಂದು ಇವೆಲ್ಲ ಲೂಟಿಕೋರರು, ಕೊಲೆಗಡಕರು ಇವರೆಲ್ಲ, ಆಮೇಲೆ ಯುದ್ಧಕೋರರು, ಈ ಅಮೆರಿಕ, ಇಸ್ರೇಲ್ ಇವರಿಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲೆಲ್ಲೋ ಅನ್ಯಾಯ ಆಗ್ತಿರ್ಬೇಕಾದ್ರೆ ಮೌನವನ್ನು ವಹಿಸ್ಬಿಟ್ಟು, ಒಂದು ರೀತಿ ಇನ್ನೊಂದು ಏನಂದ್ರೆ, ಒಂದು ದೊಡ್ಡ ದಾಳಿ ಆಗ್ತಿರ್ಬೇಕಾದ್ರೆ, ಆ ದಾಳಿಯಲ್ಲಿ ಹಿಂಸೆ, ಕ್ರೌರ್ಯ ಆಗ್ತಿರ್ಬೇಕಾದ್ರೆ ಅದನ್ನ ತಡೆಗಟ್ಟುವ, ಅದ್ರ ಬಗ್ಗೆ ಮಾತನಾಡುವ ಶಕ್ತಿ ಇದ್ರೂ ಕೂಡ ಅದನ್ನ ಸುಮ್ಮನಾಗಿದ್ರೆ, ಅದನ್ನ ನೋಡಿ ಸುಮ್ಮನಾದ್ರೆ ಆ ಒಂದು ಮೌನ, ಆ ಮೌನಕ್ಕೆ ಏನಂತ ಅರ್ಥ ಅಂದ್ರೆ ಈ ದೇಶದ ಪ್ರಧಾನಿಯು ಕೂಡ ಒಂದು ರೀತಿ ಅಪರಾಧಿ ಸ್ಥಾನಕ್ಕೆ ಹೋಗ್ತಾರೆ ಅಂತ. ಅದನ್ನೆಲ್ಲ ನೋಡಿ ನಿಜಕ್ಕೂ ಏನು ಹೇಳಬೇಕು, ನಿಲ್ಲಬೇಕು ಯುದ್ಧ. ನೋಡಿ, ಜಗತ್ತಲ್ಲಿ
ಯುದ್ಧಗಳಿಂದ ಏನು ಸಾಧನೆಗಳಾಗಲ್ಲ, ಯುದ್ಧಗಳಿಂದ ಕ್ರೌರ್ಯಗಳಾಗ್ತವೆ, ಜಗತ್ತಿನ ಶಾಂತಿ ನೆಮ್ಮದಿ ಹಾಳಾಗತ್ತೆ. ಜಗತ್ತಿಗೆ ಬೇಕಾಗಿರೋದು ಶಾಂತಿಯ ಮಂತ್ರ, ಕರುಣೆಯ ಮಂತ್ರ. ಅದನ್ನ ನನ್ನ ದೇಶದ ಪ್ರಧಾನಿ ಹೇಳಬೇಕಾಗಿತ್ತು, ಮಾತನಾಡಬೇಕಾಗಿತ್ತು. ಆದರೆ ಇಂತಹ ಶಾಂತಿ ಕರುಣೆಯನ್ನು ಧಿಕ್ಕರಿಸಿ ಕ್ರೌರ್ಯವನ್ನು ಮಾಡ್ತಿರುವಂಥ ಇಂತಹ ದೇಶಗಳಿಗೆ ಕಾಲವೇ ಉತ್ತರ ಕೊಡಬೇಕು, ಪ್ರಕೃತಿಯೇ ಉತ್ತರ ಕೊಡಬೇಕು. ಆ ಒಂದು ದೇಶವನ್ನೇ ನಾಶ ಮಾಡ್ತೀನಿ ಅಂತ ಹೊರಟಿದ್ದಾರಲ್ಲ ಅವರೆಲ್ಲ. ತುಂಬ ಕೆಟ್ಟ ವ್ಯವಸ್ಥೆಯಲ್ಲಿ ಜಾಗತಿಕವಾಗಿ ಕೆಟ್ಟ ದಿನಗಳನ್ನು ನಾವು ನೋಡಬೇಕಾಗಿದೆ. ಆದಷ್ಟು ಬೇಗ ಯುದ್ಧಗಳಲ್ಲಿ ಭಾರತ ತನ್ನ ನೀತಿಯನ್ನು ಬದಲಾಯಿಸ್ಕೊಂಡು ಆ ಸಂಕಷ್ಟದಲ್ಲಿರುವಂಥ ಆ ಗಾಜಾದ ಜನರಿಗೆ ನೆರವನ್ನು ಕೊಡಲಿ, ಮತ್ತು ಅಲ್ಲಿ ಯುದ್ಧ ನಿಲ್ಲಲಿ, ಅವರು ನೆಮ್ಮದಿಯನ್ನು ಕಾಣಲಿ. ಏನಂತೀರಿ? ನಮಸ್ಕಾರ.